Hello everyone, I am Pranita and welcome to Cookon. ಇವಾಗ ನಾವು ಫಸ್ಟ್ ಚಾಪ್ಟರ್ ನ ಕಂಟಿನ್ಯೂ ಮಾಡೋಣ. ದಟ್ ಈಸ್ ವಾಟ್, ವೇರ್, ಹೌ ಅಂಡ್ ವೆನ್ ಮನೆ ನಾವು ನೋಡಿದ್ವಲ್ಲ. ಇವಾಗ ಥರ್ಡ್ ಪೇಜ್ ನೋಡಿ, ಥರ್ಡ್ ಪ್ಯಾರಾಗ್ರಾಫ್. ಥ್ರೂ ಔಟ್ ಪೀಪಲ್ ಟ್ರಾವೆಲ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಸಬ್ ಕಾಂಟಿನೆಂಟ್ ಟು ಅನದರ್. ಅಂದ್ರೆ ಇವರು ಉದ್ದಕ್ಕೂ ನಮ್ಮ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಾನೆ ಇದ್ರು. ಓಕೆ. The hills and high mountains, including the Himalayas, deserts, rivers and seas, made journeys dangerous at times but never impossible. ಅಂದ್ರೆ ಪರ್ವತಗಳು ಅಥವಾ ಏನು ಎತ್ತರವಾದಂತಹ ಗುಡ್ಡಗಳು, ಇನ್ಕ್ಲೂಡಿಂಗ್ ದ ಹಿಮಾಲಯ ಪರ್ವತ, ಮರುಭೂಮಿ ಆಗಿರ್ಬೋದು ಅಥವಾ ನದಿಗಳಿರ್ಬೋದು ಅಥವಾ ಓಷನ್ಸ್ ಇರ್ಬೋದು, ಸಾಗರಗಳಿರ್ಬೋದು. ಮೇಡ್ ಜರ್ನೀಸ್ ಡೇಂಜರ್ ಎಟ್ ಟೈಮ್, ಅವಾಗ ಅಪಾಯಕಾರಿ ಇತ್ತು ಅವರ ಜರ್ನಿ, ಬಟ್ ಏನು ಅವರಿಗೆ ಅಸಾಧ್ಯ ಅಂತ ಅನಿಸ್ತಾ ಇರಲಿಲ್ಲ. ಸೊ ಮೆನ್ ಅಂಡ್ ವುಮೆನ್ ಮೂಡ್ ಇನ್ ಸರ್ಚ್ ಆಫ್ ಲೈವ್ಲಿಹುಡ್. ಯಾಕೋಸ್ಕರ ಹೋಗ್ತಾ ಇದ್ರು ಅಂದ್ರೆ ಇವರು ಲೈವ್ಲಿಹುಡ್ ಅಂದ್ರೆ ಜೀವನೋಪಾಯಕ್ಕೋಸ್ಕರ ಹೋಗ್ತಾ ಇದ್ರು. ಆಮೇಲೆ ಫ್ಲಡ್ಸ್ ಅಂಡ್ ಡ್ರಾಟ್ಸ್ ಅಂದ್ರೆ ನೆರೆ ಅಥವಾ ಬರಗಾಲ ಬಂದ್ರೆ ಇವರು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಓಡಾಡ್ತಾ ಇದ್ರು. ಇದು ನೋಡಿ, ಒಂದ್ ಪಿಕ್ಚರ್ ನೋಡಿ. ದಿಸ್ ಇಸ್ ದ ಪಿಕ್ಚರ್ ಆಫ್ ದ ಫ್ಲಡ್. ಅಂದ್ರೆ ನೆರೆ ಬಂದಾಗ ಜನ ಹೇಗೆಲ್ಲ ಹಳೆ ಕಾಲದಲ್ಲಿ ಹೋಗ್ತಾ ಇದ್ರು ಅಂತ, ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ವಾಸ ಮಾಡ್ಲಿಕ್ಕೆ. ಓಕೆ. ನೆಕ್ಸ್ಟ್, ಸಮ್ ಟೈಮ್ಸ್ ಮೆನ್ ಮಾರ್ಚ್ ಇನ್ ಆರ್ಮೀಸ್ ಕಾನ್ಕರಿಂಗ್ ಅದರ್ ಲ್ಯಾಂಡ್ಸ್. ಇನ್ನು ಕೆಲವೊಂದ್ ಸರ್ತಿ ಜನಗಳೇನ್ ಮಾಡ್ತಾ ಇದ್ರು, ಸೈನ್ಯಕ್ಕೆ ಸೇರ್ಕೋತಾ ಇದ್ರು. ಬೇರೆಯವರ ಭೂಮಿಯನ್ನ ಆಕ್ರಮಣ ಮಾಡ್ಲಿಕ್ಕೋಸ್ಕರ ಸೈನ್ಯಕ್ಕೆ ಸೇರ್ತಾ ಇದ್ರು. ಬಿಸೈಡ್ಸ್ ಮರ್ಚೆಂಟ್ಸ್ ಟ್ರಾವೆಲ್ಡ್ ವಿತ್ ಕ್ಯಾರವನ್ಸ್ ಆರ್ ಶಿಪ್ಸ್ ಕ್ಯಾರಿಂಗ್ ವ್ಯಾಲ್ಯೂಯಬಲ್ ಗೂಡ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಅಲ್ಲದೆ ಈ ವ್ಯಾಪಾರಿಗಳು ಏನ್ ಮಾಡ್ತಿದ್ರು ಅಂದ್ರೆ ಗುಂಪುಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಶಿಪ್ಸ್ ಹಡಗುಗಳಲ್ಲಿ ಏನ್ ತಗೊಂಡು ಹೋಗ್ತಾ ಇದ್ರು, ಹಡಗುಗಳಲ್ಲಿ ಬೆಲೆ ಬಾಳುವ ಸರಕುಗಳನ್ನ ತಗೊಂಡು ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ರು ಅಂತ. ಅಂಡ್ ರಿಲಿಜಿಯಸ್ ಟೀಚರ್ಸ್ ಅಂದ್ರೆ ಯಾರು, ಧಾರ್ಮಿಕ ಶಿಕ್ಷಕರು. ವಾಕ್ಡ್ ಫ್ರಮ್ ವಿಲೇಜ್ ಟು ವಿಲೇಜ್, ಟೌನ್ ಟು ಟೌನ್, ಶಾಪಿಂಗ್ ಟು ಆಫರ್ ಇನ್ಸ್ಟ್ರಕ್ಷನ್ ಅಡ್ವೈಸ್ ಆನ್ ದ ವೇ. ಅಂದ್ರೆ ಈ ಧಾರ್ಮಿಕ ಶಿಕ್ಷಕರು ಅವರ ಪ್ರವಚನಗಳನ್ನು ಮಾಡ್ತಾ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ರು. ಫೈನಲಿ ಸಮ್ ಪೀಪಲ್ ಪರ್ಹ್ಯಾಪ್ಸ್ ಟ್ರಾವೆಲ್ ಡ್ರಿವನ್ ಬೈ ಎ ಸ್ಪಿರಿಟ್ ಆಫ್ ಅಡ್ವೆಂಚರ್, ವಾಂಟಿಂಗ್ ಟು ಡಿಸ್ಕವರ್ ನ್ಯೂ ಅಂಡ್ ಎಕ್ಸೈಟಿಂಗ್ ಪ್ಲೇಸಸ್. ಇನ್ನು ಕೊನೆಯದಾಗಿ ಕೆಲವು ಜನಗಳು ಏನ್ ಮಾಡ್ತಾ ಇದ್ರು, ಬಹುಶಃ ಅವರು ಈ ಏನೋ ಸಾಹಸ ಮಾಡೋದಕ್ಕೋಸ್ಕರ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾರೆ. ಏನ್ ಮಾಡ್ತಾರೆ, ಅಲ್ಲಿ ಅನ್ವೇಷಣೆ ಮಾಡ್ತಾರೆ ಮತ್ತೆ ಅತ್ಯಾಕರ್ಷಕ ಪ್ಲೇಸ್ಗಳನ್ನ ಎಲ್ಲ ನೋಡೋದಕ್ಕೋಸ್ಕರ ಹೋಗ್ತಾರೆ. ಆಲ್ ದಿಸ್ ಲೆಡ್ ಟು ಶೇರಿಂಗ್ ಆಫ್ ಐಡಿಯಾಸ್ ಬಿಟ್ವೀನ್ ಪೀಪಲ್. ಇದೆಲ್ಲ ಏನು, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋದಾಗ ಏನು ಡಿಫ್ರೆಂಟ್ ಐಡಿಯಾಸ್ ಆಫ್ ಪೀಪಲ್, ಏನು ಬೇರೆ ಬೇರೆ ಜನಗಳ ಏನು ಯೋಚನೆಗಳು ಅಲ್ಲಿ ಹಂಚ್ಕೊಳ್ತಾ ಇರ್ತೀವಿ ಅಂತ. ಧಾರ್ಮಿಕ ಶಿಕ್ಷಕರದು ಒಂದ್ ಪ್ಲೇಸ್ ಇಂದ ಒಂದೊಂದ್ ಪ್ಲೇಸಿಗೆ ಹೋಗುವಾಗ ಆ ಜನರು ಅದನ್ನ ಕೇಳ್ತಾರೆ. ಅಥವಾ ಈ ಸೈನ್ಯಗಳಲ್ಲಿ ಹೋಗುವಾಗ ಅಲ್ಲಿ ಬೇರೆ ಯಾರೋ ಏನ್ ಬರ್ತಾರೆ, ಅವ್ರ ಐಡಿಯಾಸ್ಗಳು ನಮ್ ಜನರಿಗೆ ಸಿಗತ್ತೆ ಅಂತ. ಆಯ್ತಾ. ವೈ ಡು ಪೀಪಲ್ ಟ್ರಾವೆಲ್ ನವ್ ಎ ಡೇಸ್? ಮೊದ್ಲು ಪಾಸ್ಟ್ ಅಲ್ಲಿ ಈ ರೀಸನ್ಸ್ ಗಾಗಿ ಎಲ್ಲ ಜನಗಳು ಹೋಗ್ತಾ ಇದ್ರು. ಆದ್ರೆ ಇವಾಗ ಯಾಕೆ ಹೋಗ್ತಾರೆ? ಇವಾಗ್ಲೂ ಕೂಡ ಅದೇ ಸೇಮ್ ರೀಸನ್ಸ್ ಇರ್ಬೋದು, ಲೈವ್ಲಿಹುಡ್ಗೋಸ್ಕರ ಅಥವಾ ಫ್ಲಡ್ಸ್ ಡ್ರಾಟ್ಸ್ ಗೋಸ್ಕರ. ಬಟ್ ಇವಾಗ ಏನು ಟೂರಿಸ್ಟ್ ಜಾಸ್ತಿ ಹೋಗ್ತಾರಲ್ವಾ ಒಂದ್ ಪ್ಲೇಸ್ ಇಂದ ಇನ್ನೊಂದಕ್ಕೆ. ಹಾಗೆ ಇವತ್ತಿನ ದಿನಗಳಲ್ಲಿ ಕೂಡ ಕಾರಣಗಳು ಕೆಲವೊಂದ್ಸತಿ ಬೇರೆ ಇರ್ಬೋದು, ಬಟ್ ಇವತ್ತು ಕೂಡ ಜನಗಳು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಓಡಾಡ್ತಾರೆ ಅಂತ. ಲುಕ್ ಎಟ್ ಮ್ಯಾಪ್ ಒನ್ಸ್ ಮೋರ್. ಹಿಲ್ಸ್, ಮೌಂಟೈನ್ಸ್ ಅಂಡ್ ಸೀಸ್ ಫ್ರಮ್ ನ್ಯಾಚುರಲ್ ಫ್ರಂಟಿಯರ್ಸ್ ಆಫ್ ದ ಸಬ್ ಕಾಂಟಿನೆಂಟ್. ಫ್ರಂಟಿಯರ್ಸ್ ಅಂದ್ರೆ ಇಲ್ಲಿ ಗಡಿಗಳು ಅಂತ ಅರ್ಥ. ಈ ಮ್ಯಾಪ್ ಅಲ್ಲಿ ನೋಡಿ, ನ್ಯಾಚುರಲ್ ಫ್ರಂಟಿಯರ್ಸ್ ಇದೆಲ್ಲ ನಮ್ಗೆ. ಓಕೆ, ಇದೆಲ್ಲ ನೋಡಿ ಗಡಿಗಳಲ್ವಾ. While it was difficult to cross these frontiers, those who wanted could scale the mountains and cross the seas. ಒಂದೊಂದ್ಸತಿ ಈ ಗಡಿಗಳನ್ನ ದಾಟೋದಕ್ಕೆ ಕಷ್ಟ ಆಗ್ಬೇಕಾದ್ರೆ ಕೆಲವೆಲ್ಲ ಈ ಪರ್ವತಗಳನ್ನ ಅಳಿತಾ ಇದ್ರು. ಸ್ಕೇಲ್ ದ ಮೌಂಟೈನ್ಸ್ ಅಂಡ್ ಕ್ರಾಸ್ ದ ಸೀಸ್, ಸಮುದ್ರಗಳನ್ನ ದಾಟ್ಕೊಂಡು ಜನ ಬರ್ತಾ ಇದ್ರು ಅಂತ. ಪೀಪಲ್ ಫ್ರಮ್ ಅಕ್ರಾಸ್ ದ ಫ್ರಂಟಿಯರ್ಸ್ ಆಲ್ಸೋ ಕೇಮ್ ಟು ಸಬ್ ಕಾಂಟಿನೆಂಟ್ಸ್ ಅಂಡ್ ಸೆಟಲ್ಡ್ ಹಿಯರ್. ಅಂದ್ರೆ ಆ ಗಡಿಗಳ ಹತ್ರದಲ್ಲಿರುವವರು ಕೂಡ ಕ್ರಾಸ್ ಮಾಡ್ಕೊಂಡು ಇಲ್ಲಿಗೆ ಬಂದು ಸೆಟಲ್ ಆಗ್ತಾ ಇದ್ರು ಅಂತ. These movements of people enriched our cultural traditions. ಈ ತರ ಜನ ಓಡಾಡೋದ್ರಿಂದ ಏನಾಯ್ತು, ನಮ್ಮ
ಕಲ್ಚರಲ್ ಟ್ರೆಡಿಷನ್ಸ್ ಅಂತ ಹೇಳಿದ್ರೆ ನಮ್ದು ಈ ಸಾಂಸ್ಕೃತಿಕ ಆಚರಣೆಗಳಿದೆ ನೋಡಿ, ಅದೆಲ್ಲ ನಮ್ದು ಶ್ರೀಮಂತ ಆಯ್ತು ಅಂತ. ಈ ಜನಗಳು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಓಡಾಡೋದ್ರಿಂದ. ಯಾವ್ದೆಲ್ಲ ಕಲ್ಚರಲ್ ಟ್ರೆಡಿಷನ್ಸ್ ಅಂತ ಹೇಳ್ಬೋದಾ? ಫಾರ್ ಎಕ್ಸಾಂಪಲ್ ನೋಡಿ, ಲ್ಯಾಂಗ್ವೇಜಸ್ ಇರ್ಬೋದು, ಓಕೆ, ಆಮೇಲೆ ಫೆಸ್ಟಿವಲ್ಸ್ ಇರ್ಬೋದು, ಹಬ್ಬಗಳು. ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಜನ ಓಡಾಡೋದ್ರಿಂದ ಬೇರೆ ಬೇರೆ ಭಾಷೆ ತಿಳಿತದೆ. ಆಮೇಲೆ ಫೆಸ್ಟಿವಲ್ಸ್, ಬೇರೆಯವರ ಹಬ್ಬ ಆಚರಣೆಗಳೆಲ್ಲ ಹೇಗೆ ಅಂತ ಗೊತ್ತಾಗುತ್ತೆ ನಮ್ಗೆ. ಆಮೇಲೆ ರಿಚುವಲ್ಸ್ ಅಂಡ್ ಸೆರೆಮನಿ, ಆಚರಣೆ ಸಮಾರಂಭಗಳು ಬೇರೆಯವ್ರದ್ದು ಏನು ಅಂತ ನಮ್ಗೆ ತಿಳಿಯುತ್ತೆ ಅಂತ. ಪೀಪಲ್ ಹ್ಯಾವ್ ಶೇರ್ ನ್ಯೂ ವೇಸ್ ಆಫ್ ಕ್ಯಾರ್ವಿಂಗ್ ಸ್ಟೋನ್ಸ್, ಕಂಪೋಸಿಂಗ್ ಮ್ಯೂಸಿಕ್ ಅಂಡ್ ಇವನ್ ಕುಕಿಂಗ್ ಫುಡ್ ಓವರ್ ಸೆವರಲ್ ಹಂಡ್ರೆಡ್ಸ್ ಆಫ್ ಇಯರ್ಸ್. ಅಂದ್ರೆ ಏನೆಲ್ಲ ಶೇರ್ ಮಾಡ್ತಾರೆ ಐಡಿಯಾಸ್ ಅಂತ ಹೇಳಿದ್ರೆ, ನೀವು ಇವಾಗ ಕಾರ್ವಿಂಗ್ ಅಂತ ಹೇಳಿದ್ರೆ ಕೆತ್ತನೆ. ಇವಾಗ ಒಂದ್ ಪ್ಲೇಸ್ ಅಲ್ಲಿ ನಾರ್ತ್ ಆಫ್ ನಮ್ಮ ಇಂಡಿಯಾ, ಉತ್ತರ ಭಾಗದಲ್ಲಿ ಬೇರೆ ರೀತಿ ಶಿಲ್ಪಗಳನ್ನು ಕೆತ್ತಾರೆ, ಅದೇ ರೀತಿ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಬೇರೆ ರೀತಿ ಕೆತ್ತಾರೆ. ಸೊ ಅವರು ಐಡಿಯಾಸ್ ಶೇರ್ ಮಾಡ್ಕೊಳ್ತಾರೆ. ಆಮೇಲೆ ಕಂಪೋಸಿಂಗ್ ಮ್ಯೂಸಿಕ್, ನಾರ್ತ್ನವ್ರದ್ದು ಏನು ಸಂಗೀತ, ಅದರ ಶೈಲಿ ಬೇರೆ ಇರುತ್ತೆ, ಇಲ್ಲಿ ಬೇರೆನೆ ತರ ಇರುತ್ತೆ. ಸೊ ಅದನ್ನ ಅವ್ರದ್ದು ನಮ್ಗೆ ಗೊತ್ತಾಗುತ್ತೆ, ನಮ್ದು ಅವ್ರಿಗೆ ಗೊತ್ತಾಗುತ್ತೆ. ಅಂಡ್ ಈವನ್ ಕುಕಿಂಗ್ ಫುಡ್ ಸ್ಟೈಲ್ ನೋಡಿ, ಅವ್ರದ್ದು ಬೇರೆನೆ ಇರುತ್ತೆ, ನಮ್ದು ಕೂಡ ಫುಡ್ ಸ್ಟೈಲ್ ಬೇರೆ ಇರುತ್ತೆ. ಓವರ್ ಸೆವರಲ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಈ ತರ ಎಲ್ಲ ಐಡಿಯಾ ಶೇರ್ ಮಾಡ್ಕೊಳ್ತಾರೆ ಅಂತ. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡಿ, ನೇಮ್ಸ್ ಆಫ್ ದ ಲ್ಯಾಂಡ್. ಸೊ ನೇಮ್ಸ್ ಆಫ್ ದ ಲ್ಯಾಂಡ್ ಅಲ್ಲಿ ನಮ್ದು ಇಂಡಿಯಾ ಮತ್ತೆ ಭಾರತ್ ಅಂತ. ಸೊ ಇದಕ್ಕೆ ನಾವೊಂದು ಕತೆ ಮಾಡ್ಬೋದು. ಹೇಗಂದ್ರೆ ನೋಡಿ, ಇಂಡಿಯಾ, ಭಾರತ್. Two of the words we often use for our country are India and ಭಾರತ್ ಅಂತ. ಓಕೆ, ನಾವು ಎರಡು ಇದನ್ನ ವರ್ಡ್ಸ್ ಅನ್ನ ಹೇಳ್ತೇವೆ ನಮ್ಮ ದೇಶಕ್ಕೆ. ದ ವರ್ಡ್ ಇಂಡಿಯಾ ಕಮ್ಸ್ ಫ್ರಮ್ ದ ಇಂಡಸ್. ಇದು ಯಾವ ವರ್ಡ್ ಇಂದ ಬಂತು? ಇಂಡಸ್ ಅಂತ. ಇದರ ಮೀನಿಂಗ್ ಏನು? ಸಿಂಧು. ಸಿಂಧು ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಇಂಡಿಯಾ ಅನ್ನೋದು ಇಂಡಸ್ ಇಂದ ಬಂತು, ಸಿಂಧು ಅನ್ನೋದು ಸಂಸ್ಕೃತ ವರ್ಡ್. Find Iran and Greece in your atlas. ಇಲ್ಲಿ ನೋಡಿ, ಇಲ್ಲಿ ನೀವು ಇದು ನೋಡಿ, ನಮ್ದು ಇಂಡಿಯಾ, ಇಲ್ಲಿ ಗ್ರೀಸ್ ಇದೆ, ಇಲ್ಲಿ ಇರಾನ್ ಇದೆ. ಇರಾನ್ ಅಂಡ್ ಗ್ರೀಸ್ ಅಂತ. ಇಲ್ಲಿ ನಮ್ದು ನೋಡಿ ಇಂಡಿಯಾ ಇದೆ, ನಮ್ಮ ಕಂಟ್ರಿ. ಓಕೆ, ಫೈಂಡ್ ಇರಾನ್ ಅಂಡ್ ಗ್ರೀಸ್ ಅಂತ ಹೇಳಿದ್ದಾರೆ. ದ ಇರಾನಿಯನ್ಸ್ ಅಂಡ್ ದ ಗ್ರೀಕ್ಸ್ ಹೂ ಕೇಮ್ ಟು ದ ನಾರ್ತ್ ವೆಸ್ಟ್ ಅಬೌಟ್ 2500 years ago ಅಂಡ್ ವರ್ ಫೆಮಿಲಿಯರ್ ವಿತ್ ದ ಇಂಡಸ್. ನಾವಿಲ್ಲಿ ನೋಡಿದ್ವಲ್ಲ, ಇದು ನೋಡಿ, ಈ ಗ್ರೀಸ್ ಮತ್ತೆ ಇರಾನ್ ಇವರು ಫೆಮಿಲಿಯರ್ ವಿತ್ ದ ಇಂಡಸ್ ಅಂತ ಹೇಳಿದ್ರೆ, ಇವರು ಇಲ್ಲಿ ಇಂಡಸ್ ಎಲ್ಲಿದೆ? ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಇಂಡಿಯಾ. ಇಲ್ಲಿ ಇಂಡಸ್ ರಿವರ್ ಹರಿತಾ ಇರತ್ತೆ. ಇವರಿಗೆ ನಮ್ಮ ಇಂಡಿಯಾಕ್ಕೆ ಬರೋದಕ್ಕೆ ಇವರಿಗೆ ಈ ಇಂಡಸ್ ರಿವರ್ ಮುಂಚಿಂದಲೂ ಪರಿಚಯ ಇತ್ತು ಅಂತ, ಗ್ರೀಸ್ ಮತ್ತೆ ಇರಾನ್ನವರಿಗೆ. ಓಕೆ, ಎಷ್ಟು? 2500 years ago. ಕಾಲ್ಡ್ ಇಟ್ ದ ಹಿಂಡೋಸ್. ಆ ಇಂಡಸ್ ಅನ್ನು ಇವರು ಏನಂತ ಕರೆದ್ರು? ಹಿಂಡೋಸ್ ಅಂತ ಕರೆದ್ರು. ಯಾರು? ಇರಾನ್ ಮತ್ತೆ ಗ್ರೀಸ್ನವರು. ಓಕೆ, and the land to the east of the river was called India. East of the river ಅಂದ್ರೆ ಇಲ್ಲಿ ಇಂಡಿಯಾ ಇದೆ ಅಲ್ವಾ, ಗ್ರೀಸ್ ಮತ್ತೆ ಇರಾನ್ನವರು ಈ ಕಡೆ, ಇಲ್ಲಿ ಇಂಡಸ್ ರಿವರ್ ಇದೆ. ಸೊ ಈಸ್ಟ್ ಆಫ್ ದ ರಿವರ್ ಅಂತ ಹೇಳಿದ್ರೆ ಈ ಸೈಡ್. ಸೊ ದಿಸ್ ಪಾರ್ಟಿಗೆ ಅವರು ಇಂಡಿಯಾ ಅಂತ ಕರೆದ್ರು.
ನೆಕ್ಸ್ಟ್ ನೋಡಿ ಇಂಡಿಯಾ ಅನ್ನೋದು ಹ್ಯಾಕ್ ಬಂತು ಅಂತ. ನೆಕ್ಸ್ಟ್ ಭಾರತ. ದ ನೇಮ್ ಭಾರತ ವಾಸ್ used for a group of people who lived in the northwest and who are mentioned in the Rigveda. ಋಗ್ವೇದ ಅನ್ನೋದೇನು, ಇದೊಂದು ಪುರಾತನ ವೇದ. ಈ ಪುರಾತನ ವೇದದಲ್ಲಿ ಈ ಭಾರತ ಅನ್ನೋದನ್ನ ಹೇಳಿದ್ದಾರೆ. ನಾರ್ತ್ ವೆಸ್ಟ್ ಪಾರ್ಟ್, ನಾರ್ತ್ ವೆಸ್ಟ್ ಅಂತ ಹೇಳಿದ್ರೆ ಇದು ನಾರ್ತ್, ಈ ಕಡೆ ವೆಸ್ಟ್, ಈ ಜನಗಳು. ಓಕೆ, ಇಂಡಿಯಾದ ನಾರ್ತ್ ವೆಸ್ಟ್ ಹೂ ಆರ್ ಮೆನ್ಷನ್ಡ್ ಇನ್ ದ ಋಗ್ವೇದದಲ್ಲಿ ಅವರ ಉಲ್ಲೇಖ ಮಾಡಿದ್ದಾರೆ. ಅವರು ಏನಂತ ಹೇಳಿದ್ರು, ಭಾರತ. ಓಕೆ, ಭಾರತ್ ಆರ್ ಭಾರತ ಅಂತ ನಮ್ಮ ದೇಶವನ್ನ ಕರೆದ್ರು. ದ ಅರ್ಲಿಯಸ್ಟ್ ಕಂಪೋಸಿಷನ್, ಋಗ್ವೇದ ಅನ್ನೋದೇನು, ದ ಅರ್ಲಿಯಸ್ಟ್ ಕಂಪೋಸಿಷನ್ ಅಂದ್ರೆ ಅದೊಂದು ಆರಂಭಿಕ ಸಂಯೋಜನೆ ಸಂಸ್ಕೃತದಲ್ಲಿ. ಅಬೌಟ್ 3500 years ago. ಇದು ಋಗ್ವೇದ ಅನ್ನೋದು 3500 ವರ್ಷಗಳ ಹಿಂದೆ ವೇದ. ಲೇಟರ್ ಇಟ್ ವಾಸ್ ಯೂಸ್ಡ್ ಫಾರ್ ಅವರ್ ಕಂಟ್ರಿ. ಲೇಟರ್ ನಮ್ಮ ಕಂಟ್ರಿಯನ್ನು ಭರತ ಅಂತಾನು ಕೂಡ ಕರೆದ್ರು ಅಂತ. ಸೊ ಇಂಡಿಯಾ ಮತ್ತೆ ಭರತ ಅನ್ನೋದು ಹೀಗೆ. ಇವಾಗ ನೋಡಿ, ಫೈಂಡಿಂಗ್ ಔಟ್ ಅಬೌಟ್ ದ ಪಾಸ್ಟ್. ಇಷ್ಟು ಕ್ಲಿಯರ್ ಆಯ್ತಲ್ಲ ಇಲ್ಲಿಗೆ? Next topic, finding out about the past ಅಂತ. ನಮ್ಮ ಪಾಸ್ಟ್ ಬಗ್ಗೆ ತಿಳ್ಕೊಳ್ಳೋದು. There are several ways of finding about the past. ಏನು ಹಲವಾರು ನಮಗೆ ದಾರಿ ಇದೆ ಹೇಗೆ ಕಂಡುಹಿಡಬಹುದು ಅಂತ. ಒನ್ ಈಸ್ ಟು ಸರ್ಚ್ ಅಂಡ್ ರೀಡ್ ಬುಕ್ಸ್ ದಟ್ ವರ್ ರಿಟನ್ ಲಾಂಗ್ ಎಗೋ. ಹಲವಾರು ದಾರಿಯಲ್ಲಿ ನಾವು ಒನ್ ವೇ ಯಾವುದು ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಏನೆಲ್ಲ ಬರೆದಿರ್ತಾರೆ ಆ ಪುಸ್ತಕಗಳನ್ನು ಓದುವಂಥದ್ದು. ಸೊ ಇದನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ, ದೀಸ್ ಆರ್ ಕಾಲ್ಡ್ ಮ್ಯಾನುಸ್ಕ್ರಿಪ್ಟ್ಸ್ ಅಂತ. ಓಕೆ, ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಹೇಳಿದ್ರೆ ಹಸ್ತಪ್ರತಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೇವೆ. ಹಳೆ ಕಾಲದಲ್ಲಿ ಇದನ್ನ ಬರೆದಿದ್ರು. ಬಿಕಾಸ್ ದೇ ವರ್ ರಿಟನ್ ಬೈ ಹ್ಯಾಂಡ್. ಹಸ್ತಪ್ರತಿ ಅಂತ ಕರೀತಾರೆ ಅಂತ ಹೇಳಿದ್ರೆ ಅದನ್ನು ಕೈಯಲ್ಲಿ ಬರೀತಾ ಇದ್ರು. ಇಲ್ಲಿ ನೋಡಿ ಒಂದು ಕೊಟ್ಟಿದ್ದಾರೆ, ಎ ಪೇಜ್ ಫ್ರಮ್ ಅ ಪಾಮ್ ಲೀಫ್ ಮ್ಯಾನುಸ್ಕ್ರಿಪ್ಟ್ ಅಂತ. ಇದು ನೋಡಿ, ಪಾಮ್ ಲೀಫ್ ಅಂತ ಹೇಳಿದ್ರೆ ನಾವು ತಾಳೆ ಎಲೆ ಅಂತ ಕರಿತೀವಿ. ಅದರಲ್ಲಿ ಬರ್ದಿರುವಂತದ್ದು. ದಿಸ್ ವರ್ಡ್ಸ್ ಕಮ್ಸ್ ಫ್ರಮ್ ಲ್ಯಾಟಿನ್ ವರ್ಡ್ ಮನು. ಮನು ಮೀನಿಂಗ್ ಅಂತ ಹೇಳಿದ್ರೆ ಹ್ಯಾಂಡ್ ಅಂತ. ಮನು ಅಂತ ಹೇಳಿದ್ರೆ ಹ್ಯಾಂಡ್ ಅಂತ. These were usually written on palm leaf or on the specially prepared bark of a tree known as the birch, which grows in the Himalayas. Usually written on palm leaf, ತಾಳೆ ಎಲೆ ಮೇಲೆನೆ ಯೂಶುವಲಿ ಬರೀತಾ ಇದ್ರು. or on the specially prepared bark of a tree, ಅಂದ್ರೆ ಬರ್ಚ್ ಟ್ರೀ ಅಂತ ನಾವು ಏನ್ ಕರಿತೀವಿ. ಏನ್ ನೋಡಿ, ಇದು ಈ ಟ್ರೀಗೆ ನಾವು ಬರ್ಚ್ ಟ್ರೀ ಅಂತ ಕರಿತೀವಿ. ಓಕೆ, ಇದ್ರ ಬಾರ್ಕ್ ಅಂತ ಹೇಳಿದ್ರೆ ತೊಗಟೆ, ಅದರ ತೊಗಟೆಯಲ್ಲಿ ಬರಿತಾ ಇದ್ರು. ಓವರ್ ದ ಇಯರ್ಸ್ ಮೆನಿ ಮ್ಯಾನುಸ್ಕ್ರಿಪ್ಟ್ಸ್ ಆರ್ ಈಟನ್ ಅವೇ ಬೈ ಇನ್ಸೆಕ್ಟ್ಸ್. ಆದ್ರೆ ಈ ಹಸ್ತಪ್ರತಿಗಳೇನಿದೆ ನೋಡಿ, ಅದು ಹೀಗೆ ವರ್ಷ ಕಳೀತಾ ಇದ್ದಾಗೆ ಏನಾಗ್ತಿತ್ತು ಅಂದ್ರೆ ಅದು ನಾಶ ಆಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ, ಇನ್ಸೆಕ್ಟ್ಸ್ ಅಂದ್ರೆ ಹುಳಗಳು ತಿಂತಾ ಇರೋದು, ಆಮೇಲೆ ಏನಾದ್ರೂ ಕೀಟಗಳು ಆತರ ತಿಂತಾ ಇದ್ರು.
ಹಾಗಾಗಿ ನಾಶ ಆಗ್ತಾ ಇತ್ತು. ಬಟ್ somehow ಸರ್ವೈವ್, ಆದ್ರೆ ಕೆಲವು ನಮಗೆ ಅವಶೇಷ ಉಳಿತಾ ಇತ್ತು. ಆಫನ್ ಪ್ರಿಸರ್ವ್ಡ್ ಇನ್ ಟೆಂಪಲ್ಸ್ ಅಂಡ್ ಮೊನಾಸ್ಟ್ರೀಸ್. ಇಲ್ಲಿ ಈ ದೇವಾಲಯಗಳಲ್ಲಿ ಅಥವಾ ಮಠಗಳಲ್ಲೆಲ್ಲ ಇದ್ದಂತಹ ಹಸ್ತಪ್ರತಿಗಳು ನಾವು ಕೆಲವೊಂದು ನಮಗೆ ಸಿಗ್ತಾ ಇತ್ತು. ದೀಸ್ ಬುಕ್ಸ್ ಡೆಲ್ಟ್ ವಿತ್ ಆಲ್ ಕೈಂಡ್ಸ್ ಆಫ್ ಸಬ್ಜೆಕ್ಟ್ಸ್, ರಿಲಿಜಿಯಸ್ ಬಿಲೀಫ್ಸ್ ಅಂಡ್ ಪ್ರಾಕ್ಟೀಸಸ್. ಇಲ್ಲಿ ಈ ಮಠ ಅಥವಾ ವಿಹಾರಗಳಲ್ಲಿ ಅಥವಾ ದೇವಾಲಯಗಳೆಲ್ಲ ಸಿಗುವಂತದ್ದು ಅದರಲ್ಲಿ ಏನಿತ್ತು, ಧಾರ್ಮಿಕ ನಂಬಿಕೆಗಳು ಮತ್ತೆ ಅಭ್ಯಾಸಗಳನ್ನೆಲ್ಲ ಬರ್ದಿರುವಂತದ್ದು ನಮಗೆ ಸಿಗ್ತಾ ಇತ್ತು. ದ ಲೈವ್ಸ್ ಆಫ್ ಕಿಂಗ್ಸ್, ಮೆಡಿಸಿನ್ ಅಂಡ್ ಸೈನ್ಸ್. ಅಲ್ಲಿ ಮೊದಲು ಹೇಗೆ ಲೀವ್ಸ್ ಆಫ್ ದ ಕಿಂಗ್ ಅಂದ್ರೆ ರಾಜರು ಯಾವ ತರ ವಾಸಿಸ್ತಾ ಇದ್ರು, ಆಮೇಲೆ ಮೆಡಿಸಿನ್ ಅಂದ್ರೆ ಏನ್ಷಿಯಂಟ್ ಹಳೆ ಕಾಲ, ನಮಗೆ ಎಕ್ಸಾಂಪಲ್ ಆಯುರ್ವೇದ ಅದರ ಬಗ್ಗೆ ತಿಳಿಬಹುದು ಅಥವಾ ಹೇಗೆ ವಿಜ್ಞಾನದ ಬಗ್ಗೆ ತಿಳಿಬಹುದು. ಬಿಸೈಡ್ಸ್ ದೇರ್ ವರ್ ಎಪಿಕ್ಸ್, ಪೋಯಮ್ಸ್, ಪ್ಲೇಸ್. ಇದಲ್ಲದೆ ಅಲ್ಲಿ ಎಪಿಕ್ಸ್ ಮಹಾಕಾವ್ಯಗಳು ಅಥವಾ ಕವಿತೆಗಳು ಅಥವಾ ನಾಟಕಗಳನ್ನು ಕೂಡ ಬರೆದಿರುವಂತದ್ದು ನಮ್ಗೆ ಸಿಗ್ತದೆ. ಎಪಿಕ್ಸ್ ಅಂತ ಹೇಳಿದ್ರೆ ಯಾವುದು ಎಪಿಕ್ಸ್ ನಮ್ದು ಹೇಳ್ಬೋದಾ? ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ. ಮೆನಿ ಆಫ್ ದೀಸ್ ವರ್ ರಿಟನ್ ಇನ್ ಸಂಸ್ಕೃತ. ಅಂದ್ರೆ ನಮ್ಮ ಪುರಾತನ ಏನೋ ಭಾಷೆ ಅದು ಸಂಸ್ಕೃತದಲ್ಲಿ. ನಾವು ಹೆಚ್ಚಿನ ಇದನ್ನು ಏನೋ ಈ ಕವಿತೆಗಳನ್ನು ಅಥವಾ ನಾಟಕಗಳನ್ನು ಅಥವಾ ಮಹಾಕಾವ್ಯಗಳನ್ನು ಸಂಸ್ಕೃತದಲ್ಲಿ ಕಾಣಬಹುದು. ಅದರ್ಸ್ ರೈಟ್ ಇನ್ ಪ್ರಾಕೃತ. ಪ್ರಾಕೃತ ಅಂತ ಹೇಳಿದ್ರೆ ಅದೊಂದು ಲೋಕಲ್ ಲ್ಯಾಂಗ್ವೇಜ್, ಅಂದ್ರೆ ಸಾಮಾನ್ಯ ಜನರು ಏನು ಬಳಸುವಂತಹ ಭಾಷೆ. ಅಂಡ್ ತಮಿಳ್, ಫಾರ್ ಎಕ್ಸಾಂಪಲ್ ಸೌತ್ ಪಾರ್ಟ್ ಆಫ್ ಇಂಡಿಯಾ ಅಲ್ಲಿ ತಮಿಳ ಉಪಯೋಗ ಮಾಡ್ತಾ ಇದ್ರು. ವಿ ಕ್ಯಾನ್ ಆಲ್ಸೋ ಸ್ಟಡಿ ಇನ್ಸ್ಕ್ರಿಪ್ಷನ್ಸ್. ಇವಾಗ ಮ್ಯಾನುಸ್ಕ್ರಿಪ್ಟ್ ಆಯ್ತು, ಹಸ್ತಪ್ರತಿನ ನಾವು ತಿಳ್ಕೊಬಹುದು ಅಂತ ಆಯ್ತು. ನೆಕ್ಸ್ಟ್ ಏನು? ಇನ್ಸ್ಕ್ರಿಪ್ಷನ್ಸ್. ಇನ್ಸ್ಕ್ರಿಪ್ಷನ್ಸ್ ಅಂತ ಹೇಳಿದ್ರೆ ಶಾಸನಗಳು. ಶಾಸನಗಳನ್ನು ನೋಡಿ ಕೂಡ ನಮ್ಗೆ ಹಳೆ ಕಾಲದಲ್ಲಿ ಏನೆಲ್ಲ ಆಯ್ತು ಅದನ್ನ ತಿಳ್ಕೊಬಹುದು. These are written on relatively hard surface of stone or metal. ಈ ನಾವು ಮ್ಯಾನುಸ್ಕ್ರಿಪ್ಟ್ ಏನು ತಾಳೆ ಎಲೆ ಮೇಲೆ ಬರೀತಾ ಇದ್ರು, ಹಾಗೆ ಇನ್ಸ್ಕ್ರಿಪ್ಷನ್ಸ್ ಏನು ಹಾರ್ಡ್ ಸರ್ಫೇಸ್ ಅಂದ್ರೆ ಗಟ್ಟಿಯಾದಂತಹ ಪದ್ರ. ಫಾರ್ ಎಕ್ಸಾಂಪಲ್ ಕಲ್ ಮೇಲೆ ಇರ್ಬೋದು ಅಥವಾ ಒಂದು ಮೆಟಲ್ ಲೋಹದ ಮೇಲೆ ಬರೀತಾ ಇದ್ರು. Sometimes kings got their orders inscribed so that people could see, read and obey them. ಈ ರಾಜರುಗಳು ಏನ್ ಮಾಡ್ತಾ ಇದ್ರು, ಈ ಶಾಸನಗಳ ಮೇಲೆ ಅವರ ಆರ್ಡರ್ಸ್ ಅನ್ನ ಬರಿತಾ ಇದ್ರು, ಸೊ ದಟ್ ಎಲ್ಲ ಜನಗಳು ಅದನ್ನ ನೋಡಿ ಅದನ್ನ ಫಾಲೋ ಮಾಡ್ಲಿ ಅಂತ. ಓಕೆ, ಅವರ ರೂಲ್ಸ್ ಅನ್ನ ಕೆತ್ತಿಸಲಾಗ್ತಾ ಇತ್ತು ಅವಾಗ. There are other kinds of inscription as well where men and women recorded what they did. ಈ ಕಿಂಗ್ಸ್ ಸಾಮಾನ್ಯ ಜನಗಳು ಅಂತ ಹೇಳೋದಕ್ಕಿಂತ ಈ ಕಿಂಗ್ಸ್ ಅಂಡ್ ಕ್ವೀನ್ಸ್ ರಾಜ ರಾಣಿಯರು ಏನ್ ಮಾಡ್ತಾ ಇದ್ರು, ಏನ್ ಅವ್ರು ಮಾಡಿದ್ರು ಅನ್ನೋದನ್ನ ರೆಕಾರ್ಡ್ ಮಾಡ್ತಾ ಇದ್ರು ಈ ಶಾಸನಗಳಲ್ಲಿ. ಅಂದ್ರೆ ಅವರಿಗೆ ಇವಾಗ ಫಾರ್ ಎಕ್ಸಾಂಪಲ್ ವಿಕ್ಟ್ರಿ ಆಗಿರ್ಬೋದು, ಯುದ್ಧಗಳಲ್ಲಿನ ಜಯಗಳನ್ನೆಲ್ಲ ರೆಕಾರ್ಡ್ ಮಾಡಿ ಇಡ್ತಾ ಇದ್ರು. ಅದನ್ನೆಲ್ಲ ನಾವು ತಿಳ್ಕೋಬಹುದು ಅಂತ. ಕ್ಯಾನ್ ಯು ಥಿಂಕ್ ಆಫ್ ದ ಅಡ್ವಾಂಟೇಜ್ ಆಫ್ ರೀಡಿಂಗ್ ಆನ್ ಎ ಹಾರ್ಡ್ ಸರ್ಫೇಸ್ ಅಂಡ್ ವಾಟ್ ಕುಡ್ ಹ್ಯಾವ್ ಬೀನ್ ದ ಡಿಫಿಕಲ್ಟೀಸ್? ಏನೆಲ್ಲ ಇರ್ಬೋದು ಈ ಶಾಸನಗಳ ಮೇಲೆ ಬರೆಯೋದ್ರಿಂದ ನಮ್ಗೆ ಏನೆಲ್ಲ ಲಾಭ ಏನು, ಉಪಯೋಗಗಳೇನು ಅಂತ. ಶಾಸನಗಳ ಬರೆಯೋದಂತ ನಾನು ಹೇಳ್ದೆ ನೋಡಿ, ಅಂದ್ರೆ ಅದು ಹಾರ್ಡ್ ಸರ್ಫೇಸ್ ಮೇಲೆ ಬರೀತಾರೆ ಅಂತ. ಸೊ ಕೆನ್ ನಾಟ್ ಬಿ ಡ್ಯಾಮೇಜ್ಡ್ ಅಂತ, ಅದನ್ನ ಡ್ಯಾಮೇಜ್ ಮಾಡೋದು ಕಷ್ಟ ಅಂತ. ಸೊ ಇದೊಂದು ಅಡ್ವಾಂಟೇಜ್ ಅದರದ್ದು. ಓಕೆ, ಆಮೇಲೆ ಈ ಕೀಟಗಳು, ಆಮೇಲೆ ಮೋತ್ಸ್ ಅಂದ್ರೆ ಪತಂಗಗಳು ಆತರ ಎಲ್ಲ ಡ್ಯಾಮೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಹಾರ್ಡ್ ಸರ್ಫೇಸ್ ಮೇಲೆ ಇದೆ. ಅಂಡ್ ವಾಟ್ ಕುಡ್ ಹ್ಯಾವ್ ಬೀನ್ ದ ಡಿಫಿಕಲ್ಟೀಸ್? ಡಿಫಿಕಲ್ಟೀಸ್ ಏನು ಅಂತ ಹೇಳಿದ್ರೆ ಇದರ ಮೇಲೆ ಬರೋದ್ರಿಂದ ಇದನ್ನ ಏನು ನಮ್ಗೆ ಬೇಕಾದ ಹಾಗೆ ಅದನ್ನ ಇರೇಸ್ ಮಾಡೋದಕ್ಕಾಗಲ್ಲ. ಓಕೆ, ಹಾಗೆ ಇಲ್ಲಿ ನೋಡಿ an old inscription. This inscription dates to about 2250 years. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಇನ್ಸ್ಕ್ರಿಪ್ಷನ್ ನಿಮ್ಮ 5th ಪೇಜ್ ಅಲ್ಲಿ ಕೊಟ್ಟಿದ್ದಾರೆ. 2250 years ago, 2250 years ago, and was found in Kandahar, present day ಅಫ್ಘಾನಿಸ್ತಾನದಲ್ಲಿ. ಅಂದ್ರೆ ನಮಗೆ ಪ್ರೆಸೆಂಟ್ ಇವಾಗ ಅಫ್ಘಾನಿಸ್ತಾನ ಅಂತ, ಹಳೆಯ ಕಂದಹಾರ್ ಅಲ್ಲಿ ಸಿಕ್ಕಿತು. ಇದು ಓಲ್ಡ್ ಇನ್ಸ್ಕ್ರಿಪ್ಷನ್ ಅಂದ್ರೆ ಹಳೆಯ ಒಂದು ಶಾಸನ. ಇಟ್ ವಾಸ್ ಇನ್ಸ್ಕ್ರೈಬ್ ಆನ್ ದ ಆರ್ಡರ್ಸ್ ಆಫ್ ಎ ರೂಲರ್ ನೇಮ್ಡ್ ಅಶೋಕ ಅನ್ನುವ ರಾಜನ್ ಟೈಮ್ ಅಲ್ಲಿ ಇದನ್ನ ಮಾಡಲಾಗಿತ್ತು, ಕೆತ್ತಲಾಗಿತ್ತು. ಯು ವಿಲ್ ರೀಡ್ ಅಬೌಟ್ ದಿಸ್ ಇನ್ ದ ಚಾಪ್ಟರ್ 8. So when we read what is written or speak,
ವಿ ಯೂಸ್ ಅ ಲ್ಯಾಂಗ್ವೇಜ್. ದಿಸ್ ಇನ್ಸ್ಕ್ರಿಪ್ಷನ್ ಇಸ್ ಇನ್ 2 ಡಿಫರೆಂಟ್ ಸ್ಕ್ರಿಪ್ಟ್ಸ್. ಅಂದ್ರೆ ಬೇರೆ ಬೇರೆ ಲಿಪಿಗಳು ಇದರಲ್ಲಿ ನೋಡಬಹುದು ನಾವು. ಮೇಲೆ ಟಾಪ್ ಪಾರ್ಟ್ ನೋಡಿ ಅದು ಗ್ರೀಕ್, ಕೆಳಗೆ ಅರಾಮಿಕ್ ವಿಚ್ ಆರ್ ಯೂಸ್ಡ್ ಇನ್ ದಿಸ್ ಏರಿಯಾ. ಕೆಳಗಿನ ಪಾರ್ಟ್ ಅರಾಮಿಕ್, ಮೇಲಿನ ಪಾರ್ಟ್ ಗ್ರೀಕ್ ಲಿಪಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ದೇರ್ ಆರ್ ಮೆನಿ ಅದರ್ ಥಿಂಗ್ಸ್ ದಟ್ ಆರ್ ಮೇಡ್ ಅಂಡ್ ಯೂಸ್ಡ್ ಇನ್ ದ ಪಾಸ್ಟ್. ಇನ್ನು ಹಲವಾರು ವಿಷಯಗಳು ಇತ್ತು ಹಳೆ ಕಾಲದಲ್ಲಿ ಉಪಯೋಗಿಸಿದಂತಹ ಇನ್ನು ಹಲವಾರು ವಿಷಯಗಳಿದ್ವು. ದೋಸ್ ಟು ಸ್ಟಡಿ ದೀಸ್ ಆಬ್ಜೆಕ್ಟ್ಸ್ ಆರ್ ಕಾಲ್ಡ್ ಆರ್ಕಿಯಾಲಜಿಸ್ಟ್. ಇದ್ರ ಬಗ್ಗೆ ಎಲ್ಲ ಹಳೆ ಕಾಲದಲ್ಲಿ ಏನೇನೆಲ್ಲ ಆಯ್ತು ಅಥವಾ ಅದನ್ನು ಸ್ಟಡಿ ಮಾಡ್ತಾರಲ್ಲ ಅದರ ಬಗ್ಗೆ ಅವರನ್ನ ಆರ್ಕಿಯಾಲಜಿಸ್ಟ್ ಅಂತ ಕರಿತೇವೆ. ಆರ್ಕಿಯಾಲಜಿಸ್ಟ್ ಅಂತ ಹೇಳಿದ್ರೆ ಪುರಾತತ್ವ ಶಾಸ್ತ್ರಜ್ಞರು ಅಂತ ನಾವು ಕರಿತೇವೆ. ದೇ ಸ್ಟಡಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಸ್ಟಡಿ ದ ರಿಮೈನ್ಸ್ ಆಫ್ ಬಿಲ್ಡಿಂಗ್ಸ್. ಇವರು ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ? ರಿಮೈನ್ಸ್ ಆಫ್ ದ ಬಿಲ್ಡಿಂಗ್ಸ್ ಅಂದ್ರೆ ಕಟ್ಟಡಗಳ ಏನು ಉಳಿದಿರುವಂತಹ ಪಾರ್ಟ್ ಇರ್ಬೋದು, ಪೇಂಟಿಂಗ್ಸ್ ಅಂಡ್ ಸ್ಕಲ್ಪ್ಚರ್, ಪೇಂಟಿಂಗ್ಸ್ ಗಳನ್ನ ಇರ್ಬೋದು ಅಥವಾ ಸ್ಕಲ್ಪ್ಚರ್ ಅನ್ನ ಇವರು ಸ್ಟಡಿ ಮಾಡ್ತಾರೆ. ದೇ ಆಲ್ಸೋ ಎಕ್ಸ್ಪ್ಲೋರ್ ಅಂಡ್ ಎಕ್ಸವೇಟ್ ಟು ಫೈಂಡ್ ಟೂಲ್ಸ್, ವೆಪನ್ಸ್, ಪಾಟ್ಸ್, ಪ್ಯಾನ್ಸ್, ಆರ್ನಮೆಂಟ್ಸ್ ಅಂಡ್ ಕಾಯಿನ್ಸ್. ಇವ್ರು ಏನ್ ಮಾಡ್ತಾರೆ? ಅಂಡರ್ ದ ಸರ್ಫೇಸ್ ಆಫ್ ದ ಅರ್ತ್ ಇವರು ಅಗೀತಾರೆ, ಅಂದ್ರೆ ನೆಲವನ್ನ ಅಗ್ದು ಅಲ್ಲಿ ಏನೆಲ್ಲ ಹುಡುಕ್ತಾರೆ ಅಂತ ಹೇಳಿದ್ರೆ ಟೂಲ್ಸ್ ಉಪಕರಣಗಳು, ವೆಪನ್ಸ್ ಆಯುಧಗಳು, ಪಾಟ್ಸ್ ಮಡಿಕೆಗಳು, ಪ್ಯಾನ್ಸ್, ಆರ್ನಮೆಂಟ್ಸ್ ಆಭರಣಗಳು ಅಂಡ್ ಕಾಯಿನ್ಸ್ ನಾಣ್ಯಗಳನ್ನು ಈ ನೆಲದಲ್ಲಿ ಅಗ್ದು ಇದನ್ನೆಲ್ಲ ಅವರು ಅಧ್ಯಯನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಮ್ ಹಿಂದೆ ಏನೆಲ್ಲ ಆಯ್ತು ಅನ್ನೋದನ್ನ ತಿಳಿಯೋದಕ್ಕೋಸ್ಕರ. ಸಮ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಮೇ ಬಿ ಮೇಡ್ ಆಫ್ ಸ್ಟೋನ್ಸ್, ಅದರ್ಸ್ ಆಫ್ ಬೋನ್ಸ್. ಇದರಲ್ಲಿ ಇವರು ಅಗಿವಾಗ ಏನು ಕೆಲವೆಲ್ಲ ವಸ್ತುಗಳು ಸ್ಟೋನ್ಸ್ ಇಂದ ಮಾಡಿರ್ಬೋದು, ಕಲ್ಲಿಂದ ಅಥವಾ ಕೆಲವು ಮೂಳೆಗಳಿಂದ ಅಥವಾ ಬೇಕ್ಡ್ ಕ್ಲೇ ಅಂದ್ರೆ ಬೇಯಿಸಿದ ಮಣ್ಣಿಂದ, ಆರ್ ಮೆಟಲ್ ಲೋಹದಿಂದ ಮಾಡಿರುವಂತಹ ವಸ್ತುಗಳು ಕೂಡ ಇವರಿಗೆ ಸಿಗ್ತಾ ಇದ್ವು. ಆಬ್ಜೆಕ್ಟ್ಸ್ ದಟ್ ಆರ್ ಮೇಡ್ ಆಫ್ ಹಾರ್ಡ್ ಇಂಪೆರಿಷಬಲ್ ಸಬ್ಸ್ಟೆನ್ಸ್ ಯೂಶುವಲಿ ಸರ್ವೈವ್ ಫಾರ್ ಎ ಲಾಂಗ್ ಟೈಮ್. ಅಂದ್ರೆ ಏನು ಹಾರ್ಡ್ ಸರ್ಫೇಸ್ ಇಂದ ಮಾಡುವಂತಹ ಆಬ್ಜೆಕ್ಟ್ಸ್ ಏನಾಗುತ್ತೆ ತುಂಬಾ ವರ್ಷದವರೆಗೂ ನಮಗೂ ನಾಶ ಆಗ್ತಾ ಇರಲಿಲ್ಲ ಅಂತ. ನೆಕ್ಸ್ಟ್ ಪೇಜ್ ನೋಡಿ. Archaeologists also look for bones of animals, birds and fish to find out what people ate in the past. ಈ ಆರ್ಕಿಯಾಲಜಿಸ್ಟ್ ಅಂದ್ರೆ ಪುರಾತತ್ವ ಶಾಸ್ತ್ರಜ್ಞರು ಅಂತ ಹೇಳಿದ್ನಲ್ಲ, ಅವರು ಬೋನ್ಸ್ ಆಫ್ ಅನಿಮಲ್ಸ್, ಈ ಪ್ರಾಣಿಗಳ ಮೂಳೆಗಳನ್ನ ಕೂಡ ಇವರು ಹುಡುಕ್ತಾ ಇದ್ರು. ಅಂದ್ರೆ ಅದರಿಂದ ಏನೆಲ್ಲ ನಮ್ಗೆ ಗೊತ್ತಾಗತ್ತ ಅಂತ ಹೇಳಿದ್ರೆ ಈ ಬರ್ಡ್, ಫಿಶ್ ಅದರ ಮೂಳೆಗಳಿಂದ ಎಲ್ಲ ಟು ಫೈಂಡ್ ಔಟ್ ವಾಟ್ ಪೀಪಲ್ ಏಟ್ ಇನ್ ದ ಪಾಸ್ಟ್. ಈ ಮೂಳೆಗಳು ಎಲ್ಲಾದ್ರೂ ನಮ್ಗೆ ಸಿಕ್ಕಿದ್ರೆ ಅಲ್ಲಿ ನಾವೇನ್ ಅನ್ಕೋತೀವಿ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ವಾಸ ಮಾಡುವ ಜನಗಳು ಬಹುಶಃ ಈ ಪ್ರಾಣಿಯನ್ನ ತಿಂದಿರ್ಬೋದು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರ ಇವರು ಇದನ್ನೆಲ್ಲ ಹುಡುಕ್ತಾ ಇದ್ರು. ಪ್ಲಾಂಟ್ ರಿಮೈನ್ ಸರ್ವೈವ್ ಫಾರ್ ಮೋರ್ ರೇರ್ಲಿ ಇಫ್ ಸೀಡ್ಸ್ ಆರ್ ಗ್ರೈನ್ಸ್ ಆಫ್ ಪೀಸ್ ಆಫ್ ವುಡ್ ಹ್ಯಾವ್ ಬೀನ್ ಬರ್ನ್. ಅಂದ್ರೆ ಪ್ಲಾಂಟ್ಸ್ ರಿಮೈನ್ಸ್ ಏನು ತುಂಬಾ ಹುಡುಕೋದು ಕಷ್ಟ ಆಗ್ತಿತ್ತು, ಯಾಕಂದ್ರೆ ಅದು ತುಂಬಾ ಕಾಲ ಉಳಿಯೋದಿಲ್ಲ. ಈ ಗಿಡಗಳಿಂದ ಎಲ್ಲ ಸಿಕ್ಕಿರುವ ಪೀಸಸ್ ಇರ್ಬೋದು ಅದೆಲ್ಲ. ಓಕೆ, ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಇದು ಲೆಫ್ಟ್ ಎ ಪಾರ್ಟ್ ಫ್ರಮ್ ಅನ್ ಓಲ್ಡ್ ಸಿಟಿ. ಇದೊಂದು ಹಳೆ ನಗರದಲ್ಲಿದ್ದಂತಹ ಪಾಟ್ ಲೈಕ್ ದೀಸ್ ವರ್ ಯೂಸ್ಡ್ ಅಬೌಟ್ 4700 years ago. ಅಂದ್ರೆ 4700 ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ರು ಅಂತ. ಯಾಕೆ ಯೂಸ್ ಮಾಡ್ತಾ ಇದ್ರು? ನೀರು ತುಂಬಿಸಿಡೋದಕ್ಕ ಅಲ್ಲ ಅಲ್ವಾ? ಅವಾಗ ಏನು ಫುಡ್ ಗ್ರೈನ್ಸ್ ಅಂದ್ರೆ ನಮ್ಗೆ ತಿನ್ನುವಂತ ಆಹಾರವನ್ನು ತುಂಬಾ ಕಾಲ ನಮ್ಗೆ ಉಳಿಬೇಕಂತ ಹೇಳಿದ್ರೆ ಇಂಥ ಪಾಟ್ಸ್ ಗಳಲ್ಲೆಲ್ಲ ಸೇವ್ ಮಾಡ್ತಾ ಇದ್ರು. ಹಿಸ್ಟೋರಿಯನ್ಸ್, ದಟ್ ಈಸ್ ಸ್ಕಾಲರ್ಸ್ who study the past often use the word source to refer to the information found from manuscript, inscriptions and archaeology. ಅಂದ್ರೆ ಇವರು ಹಿಸ್ಟೋರಿಯನ್ಸ್, ಇತಿಹಾಸಕಾರರಾಗಿರ್ಬೋದು ಅಥವಾ ಸ್ಕಾಲರ್ಸ್, ವಿದ್ವಾಂಸರು ಏನು ಈ ಮೂಲಗಳನ್ನ ಹುಡುಕ್ತಾ ಹೋಗ್ತಿದ್ರು. ಅಂದ್ರೆ ಏನು ಹಸ್ತಪ್ರತಿ ಆಗಿರ್ಬೋದು ಅಥವಾ ಇನ್ಸ್ಕ್ರಿಪ್ಷನ್ಸ್ ಅಂಡ್ ಆರ್ಕಿಯಾಲಜಿ, ಪುರಾತತ್ವ ಶಾಸ್ತ್ರಗಳನ್ನಾಗಿರ್ಬೋದು. Once sources are found, learning about the past becomes an adventure. ಏನಾದ್ರೂ ಇಂಥ ಅವ್ರಿಗೆ ಏನಾದ್ರೂ ಸೋರ್ಸ್ ಸಿಕ್ಕಿದ್ರೆ, ಮೂಳೆ ಇರ್ಬೋದು ಅಥವಾ ಏನಾದ್ರೂ ಒಂದು ಈ ಬಿಲ್ಡಿಂಗ್ಸಿನ ಏನೋ ತುಣುಕುಗಳು ಇರ್ಬೋದು, ಅದೆಲ್ಲ ಸಿಕ್ಕಿದಾಗ ಏನು ಪಾಸ್ಟ್ ಬಗ್ಗೆ ಕಲಿಯೋದಿನ್ನ ಒಂದು ಸಾಹಸ ಅಂತ ಆಗ್ತಿತ್ತು. ಸೊ ಹಿಸ್ಟೋರಿಯನ್ಸ್ ಅಂಡ್ ಆರ್ಕಿಯಾಲಜಿಸ್ಟ್ ಆರ್ ಲೈಕ್ ಡಿಟೆಕ್ಟಿವ್ಸ್. ಸೊ ಇವರನ್ನ ಹಿಸ್ಟೋರಿಯನ್ಸ್ ಮತ್ತೆ ಆರ್ಕಿಯಾಲಜಿಸ್ಟ್ ಅನ್ನ ನಾವೇನಂತ ಕರಿಬಹುದು? ಪತ್ತೆದಾರರು ಅಂತ ಕರಿಬಹುದು.
ಹೂ ಯೂಸ್ ಆಲ್ ದಿ ಸೋರ್ಸಸ್ ಲೈಕ್ ಕ್ಲೂಸ್ ಟು ಫೈಂಡ್ ಔಟ್ ಅಬೌಟ್. ಈ ಎಲ್ಲ ಸುಳಿವುಗಳನ್ನು ಅವರು ಇಟ್ಕೊಂಡು ನಮ್ಮ ಹಳೆಯ ಬಗ್ಗೆ ತಿಳ್ಕೊತಾ ಇದ್ರು ಅಂತ. ಇಲ್ಲಿ ನೋಡಿ 2 ಕಾಯಿನ್ಸ್ ಕೊಟ್ಟಿದ್ದಾರೆ ರೈಟ್ ಸೈಡ್. ಓಕೆ, ಆನ್ ಓಲ್ಡ್ ಸಿಲ್ವರ್ ಕಾಯಿನ್ ಕಾಯಿನ್ಸ್ ಸಚ್ ಆಸ್ ದಿಸ್ ವೆರ್ ಯೂಸ್ಡ್ ಫ್ರಮ್ ಅಬೌಟ್ 2500 2,500 ವರ್ಷಗಳ ಹಿಂದೆ ಇಂಥ ಕಾಯಿನ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರು ಅಂತ. ಓಕೆ, ಈ ತರ ಇದು ಸಿಲ್ವರ್ ಕಾಯಿನ್. ಇನ್ ವಾಟ್ ವೇಸ್ ಇಸ್ ದ ಕಾಯಿನ್ ಡಿಫ್ರೆಂಟ್ ಫ್ರಮ್ ದ ಒನ್ಸ್ ವಿ ಯೂಸ್ ಟುಡೇ? ಸೊ ಈ ಕಾಯಿನ್ ಇವತ್ತು ನಾವು ಯೂಸ್ ಮಾಡುವ ಕಾಯಿನ್ಸ್ಗಿಂತ ಯಾವ ರೀತಿ ಬೇರೆ ಬೇರೆ ಯಾವ ತರ ಇದೆ ಅಂತ ಇದನ್ನು ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡಿ, ಹಳೆ ಕಾಲದಲ್ಲಿ ಇಂಥ ಕಾಯಿನ್ಸ್ ಅನ್ನ ಕೂಡ ಯೂಸ್ ಮಾಡ್ತಾ ಇದ್ರು. ಕೆಲವು ನೋಡಿ ರಾಜಗಳ ಚಿತ್ರ ಇರ್ತಾ ಇತ್ತು ಅಲ್ವಾ. ಸೊ ಇವತ್ತು ನಾವು ಯೂಸ್ ಮಾಡ್ತಿರೋ ಕಾಯಿನ್ಸ್ಗೆ ಡಿಫ್ರೆನ್ಸ್ ಏನು ಅಂತ. ಹಳೆ ಕಾಲದಲ್ಲಿ ಈ ಕಾಯಿನ್ಸ್ ಅಲ್ಲಿ ಯಾವ್ದ್ರಿಂದ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಿಲ್ವರ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ತರ ಬೆಳ್ಳಿ ಇರ್ಬೋದು ಅಥವಾ ತಾಮ್ರ ಇರ್ಬೋದು ಅಥವಾ ಗೋಲ್ಡ್. ಆದ್ರೆ ಇವತ್ತು ನಾವು ಯಾವ ಕಾಯಿನ್ಸ್ ಅಲ್ಲಿ ಯೂಸ್ ಮಾಡ್ತೇವೆ, ಇವತ್ತು ಸ್ಟೀಲ್ ಕಾಯಿನ್ಸ್ ಅಲ್ವಾ. ಆಮೇಲೆ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರುವಂತಹ ಕಾಯಿನ್ಸಿನ ವೆಯ್ಟ್ ಜಾಸ್ತಿ ಇರ್ತಾ ಇತ್ತು, ಆದ್ರೆ ಇವತ್ತು ಇದು ಲೈಟ್ ವೆಯ್ಟ್ ಆಗಿರುತ್ತೆ ಕಾಯಿನ್ಸ್. ಓಕೆ, ಸೊ ಅವರು ಕೇಳಿದಾರಲ್ವಾ, ಇನ್ ವಾಟ್ ವೇ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಒನ್ಸ್ ವಿ ಯೂಸ್ ಟುಡೇ ಅಂತ. ಆ ತರ ಡಿಫ್ರೆನ್ಸ್. ನೆಕ್ಸ್ಟ್ ಟಾಪಿಕ್ ನೋಡಿ, ಒನ್ ಪಾಸ್ಟ್ ಆರ್ ಮೆನಿ ಅಂತ. ಒನ್ ಪಾಸ್ಟ್ ಆರ್ ಮೆನಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡಿಡ್ ಯು ನೋಟಿಸ್ ದ ಟೈಟಲ್ ಆಫ್ ದಿಸ್ ಬುಕ್? ಅವರ್ ಪಾಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಏನಿದೆ ಅವರ್ ಪಾಸ್ಟ್ ಅಂತ ಇದೆ. ಯಾಕೆ ಪ್ಲೂರಲ್ ಫಾರ್ಮ್ ಇದೆ? ಪಾಸ್ಟ್ ಅಂತ ಯಾಕಿಲ್ಲ, ಪಾಸ್ಟ್ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ. ಇದು ಪ್ಲೂರಲ್ ಫಾರ್ಮ್ ಯಾಕಿದೆ ಅಂತ ಯಾಕಂತ ಹೇಳಿದ್ರೆ, ಫ್ಯಾಕ್ಟ್ ದಟ್ ದ ಪಾಸ್ಟ್ ವಾಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಗ್ರೂಪ್ ಆಫ್ ಪೀಪಲ್. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಜನಗಳಿಗೆ ನಮ್ಮ ಪಾಸ್ಟ್ ಬೇರೆ ಬೇರೆ ರೀತಿ ಇತ್ತು ಅಂತ. ಒಂದೇ ಪಾಸ್ಟ್ ಅಲ್ಲ, ಬೇರೆ ಬೇರೆ ಗ್ರೂಪ್ ಆಫ್ ಪೀಪಲ್ಗೆ ಬೇರೆ ಬೇರೆ ತರ ಇತ್ತು ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ಹೇಗಂತ ಹೇಳಿದ್ರೆ, ಒಬ್ಬ ಲೈಫ್ ಆಫ್ ಎ ಫಾರ್ಮರ್, ಒಬ್ಬ ರೈತನ ಜೀವನ ಒಬ್ಬ ರಾಜನ ಜೀವನಕ್ಕಿಂತ ಡಿಫ್ರೆಂಟ್ ಆಗಿತ್ತು. ರೈತರ ಜೀವನನೇ ಬೇರೆ, ರಾಜರ ಜೀವನನೇ ಬೇರೆ ಆಗಿತ್ತು. Okay, life of herders or farmers were different from those of the kings and queens. The lives of merchants were different from those of the craft persons. ಅಂದ್ರೆ ವ್ಯಾಪಾರಿಗಳದ್ದು ಮತ್ತೆ ಈ ಕರಕುಶಲ ವ್ಯಾಪಾರ ಮಾಡ್ತಾರಲ್ಲ ಅವ್ರದ್ದೇ ಲೈಫೇ ಬೇರೆ. ಅದೇ ರೀತಿ ಒಬ್ಬೊಬ್ಬರ ಲೈಫ್ ಬೇರೆ ಬೇರೆ ಆಗಿತ್ತು ಅನ್ನೋದನ್ನ ತಿಳಿಸ್ಕೊಳ್ಳೋದಕ್ಕೋಸ್ಕರ ನಾವು ಪಾಸ್ಟ್ ಅಂತ ಯೂಸ್ ಮಾಡ್ತೀವಿ, ಬೇರೆ ಬೇರೆ ಇತ್ತು ಅಂತ. ಆಲ್ಸೋ ಆಸ್ ಇಸ್ ಟ್ರೂ ಈವನ್ ಟುಡೇ ಪೀಪಲ್ ಫಾಲೋ ಡಿಫ್ರೆಂಟ್ ಪ್ರಾಕ್ಟೀಸಸ್ ಅಂಡ್ ಕಸ್ಟಮ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ಹಾಗೆ ಇವತ್ತು ಕೂಡ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇರುವಂತಹ ಜನ ಬೇರೆ ಬೇರೆ ಅಭ್ಯಾಸಗಳು, ಪ್ರಾಕ್ಟೀಸಸ್, ಆಮೇಲೆ ಏನು ಟ್ರೆಡಿಷನ್ ಬೇರೆ ಆಗಿರ್ಬೋದು. ಮತ್ತೆ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ನಾವು ಬೇರೆ ಬೇರೆ ಟ್ರೆಡಿಷನ್ ಅನ್ನ ನೋಡ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್, ಟುಡೇ ಮೋಸ್ಟ್ ಪೀಪಲ್ ಲಿವಿಂಗ್ ಇನ್ ಅಂಡಮಾನ್ ಐಲ್ಯಾಂಡ್ಸ್ ಗೆಟ್ ದೇರ್ ಓನ್ ಫುಡ್ ಬೈ ಫಿಶಿಂಗ್. ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಅಂಡಮಾನ್ ದ್ವೀಪದಲ್ಲಿರುವಂತಹ ಜನರು ಏನ್ ಮಾಡ್ತಾರೆ, ಗೆಟ್ ದೇರ್ ಓನ್ ಫುಡ್ ಬೈ ಫಿಶಿಂಗ್, ಹಂಟಿಂಗ್ ಅಂಡ್ ಕಲೆಕ್ಟಿಂಗ್ ಫಾರೆಸ್ಟ್ ಪ್ರೊಡ್ಯೂಸ್. ಇವತ್ತಿಗೂ ಕೆಲವರು ಫಿಶಿಂಗ್ ಅನ್ನ ಮೀನುಗಾರಿಕೆ ಮಾಡ್ತಾರೆ ಅಥವಾ ಬೇಟೆ ಆಡಿಕೊಂಡು ಅಥವಾ ಅಂಡ್ ಕಲೆಕ್ಟಿಂಗ್ ಫಾರೆಸ್ಟ್ ಪ್ರೊಡ್ಯೂಸ್ ಅಥವಾ ಏನು ಕಾಡುಗಳಲ್ಲಿ ತಮ್ಮ ಆಹಾರವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಬೈ ಕಾಂಟ್ರಾಸ್ಟ್ ಮೋಸ್ಟ್ ಪೀಪಲ್ ಲಿವಿಂಗ್ ಇನ್ ಸಿಟೀಸ್ ಡಿಪೆಂಡ್ ಆನ್ ಅದರ್ ಫಾರ್ ಸಪ್ಲೈಸ್ ಆಫ್ ಫುಡ್. ಇವಾಗ ನಾವು ಇಲ್ಲಿ ಸಿಟಿಯಲ್ಲಿ ವಾಸಿಸುವವರೇನು ಬೇರೆ ಪೀಪಲ್ ಮೇಲೆ ಡಿಪೆಂಡ್ ಆಗಿರ್ತೇವೆ, ಹಳ್ಳಿ ಜನ ಮೇಲೆ ನಾವು ಡಿಪೆಂಡ್ ಆಗಿರ್ತೇವೆ. ನಮಗೆ ಊಟಕ್ಕೇನು ಫುಡ್ ಗ್ರೈನ್ಸ್ ಬೇಕಂದ್ರೆ, ಅಕ್ಕಿ ಬೇಕಂದ್ರೆ, ತರಕಾರಿ ಬೇಕಂದ್ರೆ ನಾವು ಹಳ್ಳಿ ಪೀಪಲ್ ಮೇಲೆ ಡಿಪೆಂಡ್ ಆಗಿರ್ತೇವೆ. ಅದೇ ತರ ಡಿಫ್ರೆನ್ಸಸ್ ಸಚ್ ಆಸ್ ದಿಸ್ ಎಕ್ಸಿಸ್ಟ್ ಇನ್ ದ ಪಾಸ್ಟ್ ಆಸ್ ವೆಲ್. ಹಿಂದೆ ಕೂಡ ಈ ತರ, ಇವಾಗ ರಾಜರು ರೈತರ ಮೇಲೆ ಡಿಪೆಂಡ್ ಆಗ್ತಾ ಇದ್ರು, ಹಿಂದೆ ಕೂಡ ಇದೇ ತರ ನಡ್ಕೊಂಡ್ ಬರ್ತಾ ಇತ್ತು ಅಂತ. Besides, there is another kind of difference. ಇನ್ನೊಂದು ವ್ಯತ್ಯಾಸ ಏನಿದೆ ಅಂತ ಹೇಳಿದ್ರೆ, we know a great deal about kings and the battles they fought because they kept records of their victories. ಇವಾಗ ನಾವು ಈ ರಾಜರುಗಳೆಲ್ಲ ಅವರ ಏನು ಯುದ್ಧದಲ್ಲಿ ಮಾಡಿದಂತಹ ಜಯದ ಅವರ ಜಯಗಳನ್ನೆಲ್ಲ ರೆಕಾರ್ಡ್ ಮಾಡಿ ಇಡ್ತಿದ್ರು ಯುದ್ಧ ಗೆದ್ದಾಗ.
Generally, ordinary people such as hunters, fishing pros, gatherers, farmers or herders did not keep records of what they did. ಇವರೆಲ್ಲ ಯಾವುದೋ ರೆಕಾರ್ಡ್ಸ್ ಅನ್ನ ಇಡ್ತಾ ಇರಲಿಲ್ಲ. ಯಾಕೆ? ಫಾರ್ಮರ್ಸ್, ಗ್ಯಾದರರ್ಸ್ ಎಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಮೊದಲನೇದಾಗಿ ಅವರಿಗೆ ಏನು ಬರೆಯೋದಕ್ಕೆಲ್ಲ ಬರ್ತಾ ಇರಲಿಲ್ಲ. ಓಕೆ, ಲಿಪಿ ಗೊತ್ತಿರಲಿಲ್ಲ. ಈ ರಾಜ್ಯಗಳೆಲ್ಲ ಅವ್ರಿಗೆ ಗೊತ್ತಿರೋ ಕಾರಣ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಳ್ತಾ ಇದ್ರು. ವೈ ಆರ್ಕಿಯಾಲಜಿ ಹೆಲ್ಪ್ಸ್ ಅಸ್ ಟು ಫೈಂಡ್ ಔಟ್ ದಿಯರ್ ಲೈಫ್ಸ್ ದೇರ್ ಇಸ್ ಮಚ್ ದಟ್ ರಿಮೇನ್ಸ್ ಅನ್ನೋನ್. ಅಂದ್ರೆ ಈ ಆರ್ಕಿಯಾಲಜಿ ನಮ್ಗೆ ಏನ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸಾಮಾನ್ಯ ಜನಗಳು ಹೇಗೆ ವಾಸ ಮಾಡ್ತಾ ಇದ್ರು ಅದನ್ನೆಲ್ಲ ಕಂಡುಹಿಡಿಯೋದಕ್ಕೆ ನಮ್ಗೆ ಆರ್ಕಿಯಾಲಜಿ ಹೆಲ್ಪ್ ಮಾಡುತ್ತೆ, ಪುರಾತತ್ವ ಶಾಸ್ತ್ರ. ನೆಕ್ಸ್ಟ್ ಟಾಪಿಕ್ ನೋಡಿ, ವಾಟ್ ಡು ಡೇಟ್ಸ್ ಮೀನ್? ವಾಟ್ ಡು ಡೇಟ್ಸ್ ಮೀನ್ ಅಂದ್ರೆ ಏನು ಡೇಟ್ಸ್ ಅಂತ ಹೇಳಿದ್ರೆ ಅಂತ. ಇವಾಗ ನಾವು ನೋಡಿ ಡೇಟಿಂಗ್ ಸಿಸ್ಟಮ್ ಅಲ್ಲಿ ಅಲ್ವಾ, ಇವತ್ತು ಇಫ್ ಸಂಬಡಿ ಆಸ್ ದ ಡೇಟ್ ಯು ವಿಲ್ ಪ್ರೊಬ್ಯಾಬ್ಲಿ ಮೆನ್ಷನ್ ದ ಡೇಟ್. ಯಾವ ಡೇಟ್ ಅಂತ ಹೇಳಿದ್ರೆ ನೀವು ಏನಂತೀರಿ? ಸಮ್ ಡೇಟ್. ಓಕೆ, ಹೇಳ್ತೀರಲ್ವಾ, 21st November 2021 ಅಂತೆಲ್ಲ ಹೇಳ್ತೀರಿ ಅಲ್ವಾ. ಆದ್ರೆ ಮೊದಲು ಹೇಗೆ ಡೇಟ್ ಕಂಡು ಹುಡುಕ್ತಾ ಇದ್ರು, ಈ ಡೇಟ್ಸ್ ಅಂದ್ರೆ ಏನು ಅಂತ. These years are counted from date generally assigned to the birth of the Jesus Christ, the founder of Christianity. ಅಂದ್ರೆ ಕ್ರಿಶ್ಚಿಯಾನಿಟಿ ಫೌಂಡರ್ ಯಾರು? ಜೀಸಸ್ ಕ್ರೈಸ್ಟ್. ಇವರ ಬರ್ತ್ ಮೇಲೆ ಡಿಪೆಂಡ್ ಆಗಿದೆ ಈ ಡೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ. ಇವಾಗ ಆಲ್ ಓವರ್ ದ ವರ್ಲ್ಡ್ ಇದನ್ನೇ ನಾವು ಫಾಲೋ ಮಾಡ್ತಾ ಇರ್ತೀವಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸೋದಂದ್ರೆ, birth of Christ. BC, ಇದು AD. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು 2019 ಅಂತ ಒಂದು ಇಯರ್ ತಗೊಳ್ಳಿ. 2019 ಅಂತ ಹೇಳಿದ್ರೆ ಹಿಯರ್ ದಿಸ್ ಇಸ್ ದ 0. ಓಕೆ, ಈ ಕಡೆ ಮೈನಸ್. ನಾವು ಸಣ್ಣ ಕ್ಲಾಸ್ ಇರುವಾಗ ನಂಬರ್ ಲೈನ್ ಸಿಸ್ಟಮ್ ಇತ್ತಲ್ಲ, ಈ ಕಡೆ ಮೈನಸ್ ಆಗ್ತಾ ಹೋಗುತ್ತೆ, ಈ ಕಡೆ ಪ್ಲಸ್ ಆಗ್ತಾ ಹೋಗುತ್ತೆ. ಓಕೆ, ಬರ್ತ್ ಆಫ್ ಕ್ರೈಸ್ಟ್ ಅನ್ನು ನಾವು 0 ಅಂತ ತಗೊಂಡ್ರೆ 2019 ಅಂತ ಹೇಳಿದ್ರೆ 2019 ವರ್ಷಗಳ ನಂತರ ಅಂತ. ಜೇಸಸ್ ಇನ್ ಕ್ರೈಸ್ಟ್ ನ ಬರ್ತಿನ 2000 ವರ್ಷಗಳ ನಂತರ ಅಂತ. ಓಕೆ, ಈ ತರ 2019 ಅಂತ ಹೇಳಿದ್ರೆ ಪ್ಲಸ್ 2019, ಟೇಕಿಂಗ್ ದಿಸ್ ಆಸ್ 0. ಫಾರ್ ಎಕ್ಸಾಂಪಲ್ ಇವಾಗ 200 BC ಅಂತ ಎಕ್ಸಾಂಪಲ್ ತಗೊಂಡ್ರೆ ನಾವು ಅದನ್ನ ಹೇಗೆ ಕರಿಬಹುದು? 200 BC ಅಂದ್ರೆ ಬಿಫೋರ್ ಕ್ರೈಸ್ಟ್ 200 ಅಂತ ಹೇಳಿದ್ರೆ 200 ಪ್ಲಸ್ 2000 ಇಯರ್ಸ್. ಸೊ ಟೋಟಲ್ ಆಗಿ ಎಷ್ಟು ಆಗುತ್ತೆ? 2200 ಇಯರ್ಸ್ ಅಂತ. ಓಕೆ, 200 BC ಅನ್ನ ನಾವು ಈ ತರ ಕರಿಬಹುದು. ನೆಕ್ಸ್ಟ್ ನೋಡಿ, ಲೆಟರ್ಸ್ ವಿತ್ ಡೇಟ್ಸ್ ಅಂತ ಒಂದು ಕಾಲಮ್ ಅನ್ನು ಕೊಟ್ಟಿದ್ದಾರೆ. BC ಅಂತ ಹೇಳಿದ್ರೆ ನಾವೇನಂತ ಕರಿತೀವಿ? ಬಿಫೋರ್ ಕ್ರೈಸ್ಟ್ ಅಲ್ವಾ. ಇದನ್ನೇ ಇವರು ಇನ್ನೊಂದು ರೀತಿ ಕರಿಬಹುದು. ಏನಂತ ಹೇಳಿದ್ರೆ BCE ಅಂತ. ಅಂದ್ರೆ ಬಿಫೋರ್ ಕಾಮನ್ ಇರಾ, ಅದಾದ್ಮೇಲೆ ಏನು BC we have seen stand for before Christ. BC ಅಂದ್ರೆ ನಮ್ಗೆ ಗೊತ್ತು ಬಿಫೋರ್ ಕ್ರೈಸ್ಟ್ ಅಂತ. ಅದೇ ರೀತಿ ಯು ವಿಲ್ ಸಮಟೈಮ್ಸ್ ಫೈಂಡ್ AD ಬಿಫೋರ್ ಡೇಟ್ಸ್. ಕೆಲವೊಂದ್ಸತಿ ನೋಡಿ ನಿಮ್ಗೆ 2000 AD, AD ಅನ್ನೋದು ಕೆಲವೊಂದ್ಸತಿ ನೋಡ್ಬೋದು ನೀವು ಡೇಟ್ಸ್ ಕೊಟ್ಟಾಗ. AD ಅಂತ ಹೇಳಿದ್ರೆ ಅನಾಡಮಿನಿ ಅಂತ ಹೇಳಿದ್ರೆ ಆಫ್ಟರ್ ದ ಬರ್ತ್ ಆಫ್ ಕ್ರೈಸ್ಟ್.
2000 years after the birth of the Christ ಅನ್ನೋಡಾಗಿದೆ. Sometimes CE is used instead of AD. AD ಬದಲಿಗೆ CE ಅಂತ ಯೂಸ್ ಮಾಡ್ತಾರೆ. sometimes CE ಅಂತ ಹೇಳಿದ್ರೆ ಏನು ಕಾಮನ್ ಇರಾ and BCE instead of BC. BC ಬದಲಿಗೆ BC ಅನ್ನೋದು ಕೂಡ ಯೂಸ್ ಮಾಡ್ತಾರೆ ಅಂತ. ಓಕೆ, ಬಿಫೋರ್ ಕಾಮನ್ ಇರಾ. We use these terms because the Christian era is now used in most countries of the world. ಇದನ್ನೇ ನಾವು ಯೂಸ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ಮೋಸ್ಟ್ ಆಫ್ ದ ಕಂಟ್ರೀಸ್ ಅಂದ್ರೆ ಪ್ರಪಂಚದ ಆಲ್ಮೋಸ್ಟ್ ಎಲ್ಲ ದೇಶಗಳಲ್ಲಿ ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ಇನ್ ಇಂಡಿಯಾ ಬಿಗನ್ ಯೂಸಿಂಗ್ ದಿಸ್ ಫಾರ್ಮ್ ಆಫ್ ಡೇಟಿಂಗ್ ಫಾರ್ ಅಬೌಟ್ 200 ಇಯರ್ಸ್ ಎಗೋ. ಅಂದ್ರೆ 200 ವರ್ಷಗಳ ಹಿಂದೆ ನಾವು ಇಂಥ ಸಿಸ್ಟಮ್ ಅನ್ನ ಫಾಲೋ ಮಾಡ್ಕೊಂಡ್ ಬಂದ್ವಿ ಅಂತ. ಅಂಡ್ ಸಮಟೈಮ್ಸ್ ಲೆಟರ್ಸ್ BP ಮೀನಿಂಗ್ ಬಿಫೋರ್ ಪ್ರೆಸೆಂಟ್ ಆರ್ ಸಮಟೈಮ್ಸ್ ಈ ತರ ಕೂಡ ಯೂಸ್ ಮಾಡ್ತಾರೆ, ಬಿಫೋರ್ ಪ್ರೆಸೆಂಟ್ ಅಂತ. ಓಕೆ, ನೆಕ್ಸ್ಟ್ ನೋಡಿ, ಎಲ್ಸ್ವೇರ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ವಿ ಹ್ಯಾವ್ ಸೀನ್ ದಟ್ ಇನ್ಸ್ಕ್ರಿಪ್ಷನ್ಸ್ ಆರ್ ಇನ್ಸ್ಕ್ರೈಬ್ಡ್ ಆನ್ ಹಾರ್ಡ್ ಸರ್ಫೇಸಸ್. ಅಂದ್ರೆ ನಾವೇನ್ ನೋಡಿದೀವಿ ಅಂತ ಹೇಳಿದ್ರೆ ಇನ್ಸ್ಕ್ರಿಪ್ಷನ್ಸ್ ಅನ್ನ ಹಾರ್ಡ್ ಸರ್ಫೇಸ್ ಮೇಲೆ ಬರೀತಾರಲ್ವಾ. ಮೆನಿ ಆಫ್ ದೀಸ್ ವರ್ ಇನ್ಸ್ಕ್ರೈಬ್ಡ್ ಸೆವರಲ್ ಹಂಡ್ರೆಡ್ ಆಫ್ ಇಯರ್ಸ್ ಎಗೋ. ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಇದನ್ನ ಮಾಡಿರ್ತಾರೆ. ಆಲ್ ಇನ್ಸ್ಕ್ರಿಪ್ಷನ್ಸ್ ಕಂಟೈನ್ ಬೋತ್ ಸ್ಕ್ರಿಪ್ಟ್ಸ್ ಅಂಡ್ ಲ್ಯಾಂಗ್ವೇಜಸ್. ಎಲ್ಲ ಇನ್ಸ್ಕ್ರಿಪ್ಷನ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಲಿಪಿ ಮತ್ತೆ ಭಾಷೆ ಎರಡೂ ಇರುತ್ತೆ. ಲ್ಯಾಂಗ್ವೇಜಸ್ ವಿಚ್ ವರ್ ಯೂಸ್ಡ್ ಆಸ್ ವೆಲ್ ಆಸ್ ಸ್ಕ್ರಿಪ್ಟ್ಸ್ ಹ್ಯಾವ್ ಚೇಂಜ್ಡ್ ಓವರ್ ಟೈಮ್. ಅಂದ್ರೆ ವರ್ಷಗಳು ಕಳೀತಾ ಇದ್ದಾಗೆ ಈ ಲ್ಯಾಂಗ್ವೇಜ್ ಮತ್ತೆ ಲಿಪಿ ಬದಲಾಗ್ತಾ ಹೋಗುತ್ತೆ. ಸೊ ಹೌ ಡು ಸ್ಕಾಲರ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ವಾಸ್ ಇನ್ಸ್ಕ್ರೈಬ್ಡ್? ದಿಸ್ ಕ್ಯಾನ್ ಬಿ ಡನ್ ಥ್ರೂ ಎ ಪ್ರೊಸೆಸ್ ನೋನ್ ಆಸ್ ಡೆಸಿಫರ್ಮೆಂಟ್. ಹಾಗಾದ್ರೆ ಈ ವಿದ್ವಾಂಸರೆಲ್ಲ ಹೇಗೆ ಕಂಡು ಅರ್ಥ ಆಗುತ್ತೆ ಇವರಿಗೆ ಏನೆಲ್ಲ ಇನ್ಸ್ಕ್ರೈಬ್ ಮಾಡಿದ್ದಾರೆ ಅಂತ? ಯಾಕಂದ್ರೆ ಎಲ್ರಿಗೂ ಕೂಡ ಹಳೆ ಭಾಷೆ ಬಗ್ಗೆ ಗೊತ್ತಿರೋದಿಲ್ಲ ಅಲ್ವಾ ಎಲ್ಲ ವಿದ್ವಾಂಸರಿಗೆ. ಸೊ ದಿಸ್ ಕ್ಯಾನ್ ಬಿ ಡನ್ ಥ್ರೂ, ಇದನ್ನು ಯಾವ ರೀತಿ ಕಂಡು ಹುಡುಕ್ತಾರೆ? ಇದಕ್ಕೆ ಈ ಪ್ರೊಸೆಸ್ಗೆ ಏನ್ ಹೇಳ್ತಾರೆ ಅಂದ್ರೆ ಡೆಸಿಫರ್ಮೆಂಟ್, ಅಂದ್ರೆ ರಹಸ್ಯ ಲಿಪಿ ಗ್ರಹಣ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ ಕೊಟ್ಟಿದಾರಲ್ಲ ಏನೆಲ್ಲ ಅಂತ. One of the most famous stories of decipherment comes from the Egypt, a country in the North Africa, where there were kings and queens about 5000 years ago. ಅಂದ್ರೆ ಈಜಿಪ್ಟಿನ 5000 ವರ್ಷಗಳ ಹಿಂದೆ ಅಲ್ಲಿ ಈ ಡೆಸಿಫರ್ಮೆಂಟ್ ಅನ್ನೋದನ್ನ ಕಂಡುಹಿಡುತ್ತಾರೆ. ರೊಸೆಟಾ is a town of the north coast of Egypt. ಅಂದ್ರೆ ಉತ್ತರ ಭಾಗದ ಈಜಿಪ್ಟ್ನ ಉತ್ತರ ಭಾಗದಲ್ಲಿ ರೊಸೆಟಾ is a town, ಅಂದ್ರೆ ಅದೊಂದು ಏನು ಪಟ್ಟಣ. ಅಂಡ್ ಹಿಯರ್ ಆನ್ ಇನ್ಸ್ಕ್ರೈಬ್ ಸ್ಟೋನ್ ವಾಸ್ ಫೌಂಡ್. ಇಲ್ಲಿ ಒಂದು ಸ್ಟೋನ್ ಮೇಲೆ ಇನ್ಸ್ಕ್ರೈಬ್ ಮಾಡಿರೋದು ಸಿಗತ್ತೆ. ವಿಚ್ ಕಂಟೈನ್ ಇನ್ಸ್ಕ್ರಿಪ್ಷನ್ಸ್ ಇನ್ 3 ಡಿಫರೆಂಟ್ ಲ್ಯಾಂಗ್ವೇಜಸ್ ಅಂಡ್ ಸ್ಕ್ರಿಪ್ಟ್ಸ್. ಯಾವ್ದೆಲ್ಲ ಗ್ರೀಕ್ ಮತ್ತೆ ಈಜಿಪ್ಟಿಯನ್ ಭಾಷೆಗಳಲ್ಲಿ ಇನ್ಸ್ಕ್ರೈಬ್ ಮಾಡಿದಂತಹ ಒಂದು ಇನ್ಸ್ಕ್ರಿಪ್ಷನ್ ಸಿಗತ್ತೆ ಇವರಿಗೆ. ಸ್ಕಾಲರ್ಸ್ ಹೂ ಕುಡ್ ರೀಡ್ ಗ್ರೀಕ್ ಫಿಗರ್ಡ್ ಔಟ್ ದಟ್ ನೇಮ್ಸ್ ಆಫ್ ದ ಕಿಂಗ್ಸ್ ಅಂಡ್ ಕ್ವೀನ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ಲಿಟ್ರೋಫಿಮ್ ಕಾಲ್ಡ್ ಕಾರ್ಟೋಜ್ ಅಂತ. ಕಾರ್ಟೋಜ್ ಅಂತ ಹೇಳಿದ್ರೆ ಒಂದು ಸುರುಳಿಯಾಕಾರದ ಫಲಕ. ಇಲ್ಲಿ ಈ ರಾಜರುಗಳ ಮತ್ತೆ ರಾಣಿಯರ ಹೆಸರುಗಳನ್ನ ಇದರಲ್ಲಿ ಚಿತ್ರೀಕರಿಸಲಾಗಿದೆ. ಇವರು ಏನು ಈ ಸ್ಕಾಲರ್ಸ್ ಅದನ್ನ ಕಂಡುಹಿಡ್ತಾರೆ. ದೇ ದೆನ್ ಪ್ಲೇಸ್ ದ ಗ್ರೀಕ್ ಅಂಡ್ ಈಜಿಪ್ಟಿಯನ್ ಸೈನ್ ಸೈಡ್ ಬೈ ಸೈಡ್. ಇವರಿಗೆ ಕರೆಕ್ಟ್ ಆಗಿ ಎರಡು ಭಾಷೆನೂ ಕೂಡ ಬರೋದಿಲ್ಲ ಇವರಿಗೆ. ಗ್ರೀಕ್ ಭಾಷೆ ಬರುವಂತವ್ರೇನು ಈಜಿಪ್ಟಿಯನ್ ಕೂಡ ಆ ಸೈನ್ಸ್ ಏನಿರತ್ತೆ ಅದನ್ನ ಪಕ್ಕ ಪಕ್ಕಕ್ಕಿಟ್ಟು ಏನು ಐಡೆಂಟಿಫೈ ಮಾಡ್ತಾರೆ. ದ ಸೌಂಡ್ಸ್ ಫಾರ್ ವಿಚ್ ಈಜಿಪ್ಟಿಯನ್ ಲೆಟರ್ಸ್ ಸ್ಟುಡ್. ಆಸ್ ಯು ಕ್ಯಾನ್ ಸಿ, ಲಯನ್ ಸ್ಟುಡ್ ಫಾರ್ ಎಲ್. ಎಲ್ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಲಯನ್ ಎಲ್ ಅಂತ ಕೊಟ್ಟಿದ್ದಾರೆ. ಅಂಡ್ ಎ ಬರ್ಡ್ ಫಾರ್ ಎ, ಬರ್ಡ್ ಎ ಅಂತ ಹೇಳಿದ್ರೆ ಬರ್ಡ್ ಅಂತ. ಹಾಗೆ ಅವರು ಇದನ್ನ ಕಂಡುಹಿಡ್ತಾರೆ. ಒನ್ಸ್ ದೇ ನ್ಯೂ ವಾಟ್ ದ ಲೆಟರ್ ಸ್ಟುಡ್ ಫಾರ್ ದೇ ಕುಡ್ ರೀಡ್ ಅದರ್ ಇನ್ಸ್ಕ್ರಿಪ್ಷನ್. ಒಂದ್ಸರ್ತಿ ಇವರಿಗೆ ಏನೇನೆಲ್ಲ ಬರ್ದಿರತ್ತೆ ಅನ್ನೋದನ್ನ ಕಂಪೇರ್ ಮಾಡ್ತಾ ಹೋದಾಗ ಯಾವುದು ಈಜಿಪ್ಟಿಗೆ ಮತ್ತೆ ಗ್ರೀಕಿಗೆ, ಇವರು ಬೇರೆ ಇನ್ಸ್ಕ್ರಿಪ್ಷನ್ ಅಂದ್ರೆ ಬೇರೆ ಶಾಸನಗಳನ್ನು ಕೂಡ ಕಲಿಯೋದಕ್ಕೆ ಇವರಿಗೆ ಈಸಿ ಆಗ್ತಾ ಇತ್ತು ಅಂತ. ಓಕೆ, ಹೀಗೆ ನಾವು ಅಬೌಟ್ ಅವರ್ ಪಾಸ್ಟ್ ಈ ತರ ತಿಳ್ಕೊಂಡು ಬಂದ್ವಿ ಫಸ್ಟ್ ಚಾಪ್ಟರ್ ಅಲ್ಲಿ. ಓಕೆ, ಡೌಟ್ಸ್ ಇದೆಯೇನಾದ್ರು? ಇಲ್ಲ ಅಲ್ವಾ? ಸೊ ಹೇಗಿತ್ತು ನಮ್ಮ ಪಾಸ್ಟ್ ಅಂತ?
ವಾಟ್, ವೇರ್, ಹೌ ಆ್ಯಂಡ್ ವೆನ್ ಇದನ್ನು ನಾವು ಫಸ್ಟ್ ಚಾಪ್ಟರಲ್ಲಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಲೆಟ್ಸ್ ರೀಕಾಲ್ ಅಂತ ಇದೆ, ಅದು ಎಕ್ಸಸೈಸ್ ಪಾರ್ಟ್ ಆಫ್ ದ ಚಾಪ್ಟರ್. ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇಲ್ಲಿ ಇಮ್ಯಾಜಿನ್ ಅಂತ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಇಂಟರ್ವ್ಯೂ ಎನ್ ಆರ್ಕಿಯಾಲಜಿಸ್ಟ್, ಪ್ರಿಪೇರ್ ಅ ಲಿಸ್ಟ್ ಆಫ್ 5 ಕ್ವಶನ್ಸ್ ದಟ್ ಯು ವುಡ್ ಲೈಕ್ ಟು ಆಸ್ಕ್ ಹಿಮ್, ಹರ್ ಆರ್ ಹಿಮ್ ಅಂತ. ಅಂದರೆ ನೀವೊಂದು ಆರ್ಕಿಯಾಲಜಿಸ್ಟ್ ಅನ್ನ ಇಂಟರ್ವ್ಯೂ ಮಾಡ್ಬೇಕಂತ ಅನ್ಕೊಳ್ಳಿ. ಓಕೆ, ಪುರಾತತ್ವಶಾಸ್ತ್ರಜ್ಞರು. ಅದಕ್ಕೆ ಒಂದು ಲಿಸ್ಟ್ ಮಾಡಿ 5 ಕ್ವಶನ್ಸ್ ದಟ್ ವುಡ್ ಲೈಕ್, ನೀವೇನೆಲ್ಲ ಅವ್ರಿಗೆ ಕೇಳೋದಕ್ಕೆ ಇಷ್ಟಪಡ್ತೀರ ಅನ್ನೋದನ್ನ 5 ಕ್ವಶನ್ಸ್ ಅನ್ನ ಲಿಸ್ಟ್ ಮಾಡಿ ಅಂತ. ಓಕೆ, okay, thank you everyone. This is a completion of the first chapter.